ಐ ಫೀಲ್ ಸೋ ಬ್ಯಾಡ್ ಫಾರ್ ದೀಸ್ ಜೆನ್ಜಿ ಕಿಡ್ಸ್ ಡೂಡ್. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಜೆನ್ಜಿ. ಚೀಟಿಂಗ್, ಮಲ್ಟಿಪಲ್ ಪಾರ್ಟ್ನರ್ಸ್, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದೆಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದ ಅಥವಾ ರಾಜರ ಕಾಲದಿಂದ ಇತ್ತು. ಜೆನ್ಜಿ ಬಂದ್ಮೇಲೆ ಆಗಿದ್ದೊಂದೇ. ಇಷ್ಟಿಷ್ಟುದ್ದ ಎಲ್ಲದಕ್ಕೂ ಏನಕ್ಕೆ ಹೇಳ್ತೀರಾ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ಒಂದೊಂದು ನಾಮಕರಣ ಮಾಡ್ತಾ ಬಂದರು. ಹಾಗಂತ ಜೆನ್ಜಿ ಬಂದ್ಮೇಲೆ ಎಲ್ಲ ಪ್ರಾಬ್ಲಮ್ ಶುರುವಾಗಿದ್ದು. ಎಷ್ಟು ಜನ ಹುಡುಗಿರು ನಮ್ಮ ಏಜರು ಅಥವಾ ನಮ್ಗಿಂತ ಒಂದ್ ಸ್ವಲ್ಪ ದೊಡ್ಡವರು ಇವಾಗ ಇವನ್ ಜೊತೆ ಸುಮ್ಮನೆ ಟೈಮ್ ಪಾಸ್, ಹಿಂಗೋ ಅಪ್ಪ ಅಮ್ಮ ಒಳ್ಳೆ ಹುಡುಗರು ನೋಡಿ ಮದ್ವೆ ಮಾಡ್ತಾರೆ, ಆಮೇಲೆ ಮದ್ವೆ ಆಗಿ ಹೋಗ್ತೀನಿ ಅಂತ ಮಾಡಿಲ್ಲ. ಎಷ್ಟು ಜನ ಅಂಕಲ್ಸ್ ಇನ್ನೂನು ಅಷ್ಟು ಚೆನ್ನಾಗಿರೋ ಮತ್ತೆ ಅಷ್ಟು ಒಳ್ಳೆ ಹೆಂಡತಿ ಮನೇಲಿದ್ರು ಆಚೆ ಸುತ್ತಮುತ್ತ ಮನೆ ಆಂಟಿರಿಗೆ ಲೈನ್ ಹೊಡೆಯೋದು, ಸುತ್ತಮುತ್ತ ಇರೋ ಹುಡುಗಿರನ್ ಪಟಾಯಿಸ್ಕೊಳಕ್ ಟ್ರೈ ಮಾಡೋದು, ಇದೆಲ್ಲ ಬಿಟ್ಬಿಡೋಣ. ನಮ್ಮ ಅಪ್ಪ ಅಮ್ಮನೆ ಎಷ್ಟು ಸಲ ಮಾಡಿಲ್ವಾ? ನಮ್ಮ ಮಗ ಅಥವಾ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ, ಆದ್ರೂ ಇಷ್ಟು ಬೇಗ ಏನಕ್ಕೆ ಇನ್ನೊಂದೆರಡು ನೋಡೋಣ ಕಾಯ್ತಾ ಇದೀವಿ ಅಂತ ಮಾಡಿಲ್ಲ. ಜೆನ್ಸಿ ಬಂದ್ಮೇಲೆ ಆಗಿದ್ದೊಂದೇ. ಇದಕ್ಕೆ ಬಂದ್ಬಿಟ್ಟು ಬೆಂಚಿಂಗ್ ಅಂತ ಹೇಳಿದ್ರು ಅಷ್ಟೇ. ಹಾಗಂತ ಬೆಂಚಿಂಗ್ ಶುರುವಾಗಿದ್ದೆ ಜೆನ್ಸಿ ಬಂದ್ಮೇಲೆ ಅಲ್ಲ. ಇದು ಹೇಳ್ತಿರೋದು ಹೇಗಿದೆ ಅಂತಂದ್ರೆ, ನಂಗೆ ಏನೋ ಒಂದು ರೋಗ ಇತ್ತು, ಅದ್ರ ಹೆಸರೇ ಗೊತ್ತಿರ್ಲಿಲ್ಲ, 10 ಜನ ಡಾಕ್ಟರ್ ಹತ್ರ ಹೋಗಿದ್ದೆ, ಯಾವ ಡಾಕ್ಟರು ಏನಾಯ್ತು ಅಂತಾನೆ ಹೇಳಲಿಲ್ಲ, ಕೊನೆಗೊಂದು ಫೇಮಸ್ ಡಾಕ್ಟರ್ ಹತ್ರ ಹೋದೆ, ಅವ್ರಿಗೆ ನಂಗೆ ಕಾಯಿಲೆ ಹೆಸರು ಗೊತ್ತಾಗೋಯ್ತು. ಇವಾಗ ಆ ಡಾಕ್ಟರ್ ಇದೆ ತಪ್ಪು. ಕಾಯಿಲೆ ಬಂದ್ರೆ ಕಾಯಿಲೆನ ವಾಸಿ ಮಾಡಬೇಕು, ಅದಕ್ಕೆ ಹೆಸರಿಟ್ಟವ್ರಿಗೆ ಬೈಯೋದಲ್ಲ. ಹಾಗೇನೆ ತಪ್ಪು ಮಾಡಿದವ್ರಿಗೆ, ಚೀಟ್ ಮಾಡೋರಿಗೆ, ಯಾವುದೇ ತರ ಏನಾದ್ರು ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ಬೈಬೇಕು, ಅದಕ್ಕೆ ಹೆಸರನ್ನ ಇಟ್ಟೋರಿಗೆ ಅಥವಾ ಅದಕ್ಕೆ ಹೆಸರನ್ನ ಹುಡುಕ್ದವ್ರಿಗಲ್ಲ.